ಈರುಳ್ಳಿ ಬೆಳ್ಳುಳ್ಳಿಯ ಪಲ್ಯ ಮಾಡಲು ಈರುಳ್ಳಿಯನ್ನು ಈ ಥರ ಉದ್ದುದ್ದ ಹಚ್ಕೊಂಡಿರಬೇಕು. ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಈರುಳ್ಳಿನ ಉಪ್ಪು ಸ್ವಲ್ಪ ಸೇರಿಸ್ಕೋಬೇಕು. ಆವಾಗವಾಗ ಈ ಥರ ಕಲಿಸ್ಕೊತ ಇರಬೇಕು. ಅದು ಫುಲ್ಲು ಬೇಯೋವರೆಗೂ ಆವಾಗವಾಗ ಕಲಿಸ್ತಾ ಇರಬೇಕು ಮತ್ತು ಮುಚ್ಚಿಟ್ಟಿರಬೇಕು. ಒಂದು 2 ನಿಮಿಷಕ್ಕೂ ಕಲಿಸ್ತಾ ಇರಬೇಕು. ಮಿಕ್ಸಿ ಜಾರಲ್ಲಿ ಒಣ ಕೊಬ್ಬರಿ ಒಂದು 3 ಸ್ಪೂನ್ ಹಾಕ್ಕೊಳ್ಳೋದು. ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ವಿ ನಾವು. ಅದಕ್ಕೆ ಅಚ್ಚ ಖಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ ಒಂದು 6-7, ನಿಮಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಇನ್ನೂ ಜಾಸ್ತಿನೇ ಹಾಕ್ಕೋಬೋದು. ಒಂದು 10 ಹಾಕಿದ್ದೀವಿ, ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಅದು ಇನ್ನೂ ಸ್ವಲ್ಪ ತರಿ ಇದೆ. ಸೊ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊತೀನಿ. ಈ ಥರ ಫುಲ್ಲು ಸಣ್ಣ ಆಗಬೇಕು. ಆನಿಯನ್ ಇನ್ನೂ ಸ್ವಲ್ಪ ಬೇಯಬೇಕು, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದು ಆವಾಗಲೇ ಈರುಳ್ಳಿ ಮುಟ್ಟು ನೋಡಿದರೆ ಮೆತ್ತಗಾಗಿರಬೇಕು. ಇವಾಗೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ನಾವು ರುಬ್ಕೊಂಡಿದ್ದೀವಲ್ವ ಮಸಾಲ, ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅದು ಉಂಡೆ ಥರ ಇರುತ್ತೆ ಅಲ್ವಾ. ಆ್ಯಕ್ಚುಲಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಿಬ್ಬು ಆ ಥರ ಫ್ಲೇವರ್ ಇರುತ್ತೆ ಅಲ್ವಾ. ಅದು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ, ಅದು ಫ್ಲೇವರ್ ಆಗೇ ಬರುತ್ತೆ. ಉಳ್ಳಾಗಡ್ಡೆ ಮಾತ್ರ ಫುಲ್ ಬೆಂದಿರುತ್ತೆ. ಇದು ಬೆಳ್ಳುಳ್ಳಿ ಆಫ್ ಆಗಿರುತ್ತೆ, ಅರ್ಧ ಮಾತ್ರ ಬೆಂದ್ಕೊಳ್ಳಿರುತ್ತೆ. ಅದು ಫ್ಲೇವರ್ ಹಾಗೇ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಇದೆ.